ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಯಾರೆಲ್ಲ PUC ಓದ್ತಾ ಇದ್ದೀರಿ ವಿದ್ಯಾರ್ಥಿಗಳು, ಸೆಕೆಂಡ್ ಇಯರ್ ಓದ್ತಾ ಇದ್ದೀರಿ ಅಂತ ವಿದ್ಯಾರ್ಥಿಗಳಿಗಾಗಿ ಮುಂದಿನ ಒಂದು ಕಾಲೇಜ್ ಸೆಲೆಕ್ಷನ್ ಬಗ್ಗೆ, ಒಂದು ಅದರಲ್ಲೂ ಉತ್ತಮವಾದ ಕಾಲೇಜು ಜೊತೆಗೆ ಒಂದು 100% ಪ್ಲೇಸ್ಮೆಂಟ್ ಇರೋ ಅಂಥದ್ದು, ಜೊತೆಗೆ ಒಂದು ಕಮ್ಮಿ ಫೀಸ್ ಅಲ್ಲಿ ಓದಬಹುದಾದಂಥ ಒಂದು ಉತ್ತಮವಾದ ಕೋರ್ಸ್ ಬಗ್ಗೆ ಇಂದು ಮಾಹಿತಿ ಕೊಡ್ತಾ ಇದ್ದೀನಿ. ಅದು ಯಾವುದು ಅಂದ್ರೆ ನ್ಯಾಷನಲ್ ಫೈರ್ ಸರ್ವಿಸ್ ಕಾಲೇಜ್ ಗೌರ್ಮೆಂಟ್ ಆಫ್ ಇಂಡಿಯಾ. ಅಂದ್ರೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ನವರು ನಡೆಸ್ತಾ ಇರೋ ಅಂತ ಒಂದು ಫೈರ್ ಸರ್ವಿಸ್ ಕಾಲೇಜ್ ಬಗ್ಗೆ NFSC ಅಂತ ಹೇಳಿ ಕರಿತೀವಿ. ಒಂದು ಉತ್ತಮವಾದ ಕಾಲೇಜು, ಸೆಂಟ್ರಲ್ ಗೌರ್ಮೆಂಟ್ ನಡೆಸ್ತಾ ಇರೋ ಅಂಥದ್ದು, ನಮ್ಮ ಇಂಡಿಯಾದಲ್ಲಿ ಒಂದೇ ಕಡೆ ಇರೋ ಅಂಥದ್ದು. ಆ ಕೋರ್ಸಿನ ಬಗ್ಗೆ ಮತ್ತೆ ಆ ಕಾಲೇಜ್ ಬಗ್ಗೆ ಇಂದು ಮಾಹಿತಿ ಕೊಡ್ತಾ ಇದ್ದೇನೆ. ಕೊನೆವರೆಗೂ ನೋಡಿದ್ರೆ ನಿಮ್ಗೊಂದು ಉತ್ತಮವಾದ ಮಾಹಿತಿ ಅಂತ ತಿಳ್ಕೊಂತೀನಿ ನಾನು. ಇದೊಂದು ನ್ಯಾಷನಲ್ ಫೈರ್ ಸರ್ವಿಸ್ ಕಾಲೇಜ್ ಅಂತ ಹೇಳಿ NFSC ಅಂತ ಹೇಳಿ ಕರೀತಾರೆ. ಇದು ನಾಗ್ಪುರಲ್ಲಿ ಇದೆ. ಇದು ಹೇಳಿದಂಗೆ ನಾನು ಒಂದು ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ ಅಂಡರ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಗೌರ್ಮೆಂಟ್ ಆಫ್ ಇಂಡಿಯಾ. ಗೌರ್ಮೆಂಟ್ ಆಫ್ ಇಂಡಿಯಾದವರು ನಡೆಸ್ತಾ ಇರೋಂಥ ಕಾಲೇಜು. ಇದು ಎಸ್ಟಾಬ್ಲಿಷ್ ಆಗಿರೋದು ಯಾವಾಗ ಅಂದ್ರೆ 1956 ಇಂದನೂ ಇದು ಪ್ರಾರಂಭವಾಗಿದೆ. ಇದು ಒಂದು ಎಕ್ಸಲೆನ್ಸ್ ಆಫ್ ಇನ್ ಫೈರ್ ಇಂಜಿನಿಯರಿಂಗ್ ಅಂಡ್ ಸೇಫ್ಟಿ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಕೋರ್ಸ್ ಇದೆ. ಫೈರ್ ಇಂಜಿನಿಯರಿಂಗ್ ಅಂಡ್ ಸೇಫ್ಟಿ ಮ್ಯಾನೇಜ್ಮೆಂಟ್ ಕೋರ್ಸು ಮೊದಲು ಆ ತರ ಸ್ಟಾರ್ಟ್ ಮಾಡಿದ್ದಾರೆ. ತದನಂತರ ಒಂದು 4 ಇಯರ್ BTech ಪ್ರೋಗ್ರಾಮ್ ಇನ್ ಫೈರ್ ಇಂಜಿನಿಯರಿಂಗ್ ಅಂತ ಹೇಳಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ಈಗ ಅದು ಪ್ರೆಸೆಂಟ್ 4 ಇಯರ್ BTech ಪ್ರೋಗ್ರಾಮ್ ಇನ್ ಫೈರ್ ಇಂಜಿನಿಯರಿಂಗ್ ಅಂತ ಹೇಳಿ ಕರೀತಾರೆ. ಇದು ಒಂದು ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೋರ್ಡ್ ಇಂದ ಅಪ್ರೂವಲ್ ಆಗಿರೋಂಥದ್ದು. ಯಾವ ರೀತಿ ಡಿಸೈನ್ ಆಗಿದೆ ಅಂದ್ರೆ ಹೈಲಿ ಸ್ಕಿಲ್ಡ್ ಫೈರ್ ಪ್ರೊಫೆಷನಲ್ಸ್ ಇಕ್ವಿಪ್ಡ್, ಅಂದ್ರೆ ಈ ಫೈರ್ ಸಂಬಂಧಪಟ್ಟಂಗೆ ಅದ್ರ ಬಗ್ಗೆ ಒಂದು ಪ್ರಾಕ್ಟಿಕಲ್ ಆಗಿರ್ಬೋದು, ಥಿರಿಯಾಟಿಕಲ್ ನಾಲೆಡ್ಜು, ಈ ತರ ಒಂದು ಪ್ರಿವೆನ್ಷನ್ಸ್, ಪ್ರೊಟೆಕ್ಷನ್, ಎಮರ್ಜೆನ್ಸಿ ರೆಸ್ಪಾನ್ಸು, ಈ ತರದ ಬಗ್ಗೆ ಇವರು ಒಂದು ಕರಿಕ್ಯುಲಮ್ ಮಾಡಿಕೊಂಡು ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಆ ಕೋರ್ಸ್ನ 4 ಇಯರ್ BTech ಕೋರ್ಸ್ ಅಂತ ಹೇಳಿ ಫೈರ್ ಇಂಜಿನಿಯರಿಂಗ್ ಅಂತ ಹೇಳಿ ಸ್ಟಾರ್ಟ್ ಮಾಡಿಕೊಂಡು ನಡೆಸ್ತಾ ಇರೋಂಥ ಕಾಲೇಜು. ಇದು ಅದೇ BE ಅಂದ್ರೆ ಫಸ್ಟ್ ಎಲ್ಲ ಫೈರ್ ಕೋರ್ಸ್ ಅಂತ ಹೇಳಿ ನಡೀತಾ ಇತ್ತು. 1978 ಅಲ್ಲಿ ಇದು BTech ಇಂಜಿನಿಯರಿಂಗ್ ಕೋರ್ಸ್ ಅಂತ ಹೇಳಿ ಸ್ಟಾರ್ಟ್ ಆಗಿರೋದು. ಫೈರ್ ಇಂಜಿನಿಯರಿಂಗ್ ಅಂತ ಹೇಳಿ ಕರೀತಾರೆ. ಒಟ್ಟು ಕ್ಯಾಂಪಸ್ 43 ಎಕರೆಸ್ ಅಲ್ಲಿ ಇದೆ. ವರ್ಲ್ಡ್ ಕ್ಲಾಸ್ ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ಅಂದ್ರೆ ವರ್ಲ್ಡ್ ಅಲ್ಲೇ ಎಲ್ಲೂ ಈ ತರದ ಕೋಚಿಂಗ್ ಇಲ್ಲ. ಆ ತರದಲ್ಲಿ ಒಂದು ಸ್ಟ್ಯಾಂಡರ್ಡ್ ಲೆವೆಲ್ ಅಲ್ಲಿ ಕೋಚಿಂಗ್ ಕೊಡ್ತಾ ಇದ್ದಾರೆ. ನಾಗ್ಪುರ್ ಅಲ್ಲಿ ಇದೆ. ಓನ್ಲಿ ಒನ್ ಇನ್ಸ್ಟಿಟ್ಯೂಷನ್ ಆಫರಿಂಗ್ BTech ಅಂಡರ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಅಂದ್ರೆ ಒಂದು BTech ನಡೆಸ್ತಾ ಇರೋಂಥ, ಸೆಂಟ್ರಲ್ ಗೌರ್ಮೆಂಟ್ ನಡೆಸ್ತಾ ಇರೋಂಥ ಒನ್ ಅಂಡ್ ಓನ್ಲಿ ಒನ್ ಇನ್ಸ್ಟಿಟ್ಯೂಷನ್ ಅಂತಾನೆ ಹೇಳ್ತಾರೆ. ಪ್ರತಿ ವರ್ಷ ಈ ಕಾಲೇಜಲ್ಲಿ 60 ವಿದ್ಯಾರ್ಥಿಗಳನ್ನ ಅಡ್ಮಿಷನ್ ಮಾಡ್ಕೋತಾರೆ. ಅಂದ್ರೆ NFSC ನೀವು ಸೇರ್ಬೇಕು ಅಂದ್ರೆ 60 ಸ್ಟೂಡೆಂಟ್ಸ್ ಅಲ್ಲಿ ನೀವು ಒಬ್ರಾಗಿರ್ಬೇಕು. ಇದ್ರ ಸೆಲೆಕ್ಷನ್ ಬಂದು ಯಾವ ರೀತಿ ಇರುತ್ತೆ ಅಂದ್ರೆ JE ಮೈನ್ಸ್ ಮಾರ್ಕ್ಸ್ ಮುಖಾಂತರನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂತಾರೆ. ಇದು ಒಂದು ಏಷ್ಯಾದಲ್ಲೇ ನಂಬರ್ 1 ಟ್ರೈನಿಂಗ್ ಸೆಂಟರ್ ಅಂತಾನು ಕರೀತಾರೆ ಫೈರ್ ಮತ್ತೆ ಸೇಫ್ಟಿ ಇಂಜಿನಿಯರಿಂಗ್ ಅಲ್ಲಿ. ಇದ್ರ ಕ್ಯಾಂಪಸ್ ಫೆಸಿಲಿಟೀಸ್ ಎಲ್ಲ ಯಾವ ತರ ಇದೆ ಅಂದ್ರೆ ವೆಲ್ ಇಕ್ವಿಪ್ಡ್ ಲ್ಯಾಬೊರೇಟರೀಸ್ ಇದೆ, ಫೈರ್ ಅಂಡ್ ಸೇಫ್ಟಿ ಟ್ರೈನಿಂಗ್ ಕೊಡ್ತಾರೆ, ಫೈರ್ ಡ್ರಿಲ್ ಗ್ರೌಂಡ್ಸ್ ಯಾವ ತರ, ಮತ್ತೆ ಸಿಮ್ಯುಲೇಷನ್ ಇಕ್ವಿಪ್ಮೆಂಟ್ಸ್, ಹಾಸ್ಟೆಲ್ ಅಂಡ್ ಮೆಸ್ ಫೆಸಿಲಿಟೀಸ್ ಇದೆ, ಫಿಸಿಕಲ್ ಟ್ರೈನಿಂಗ್ ಇನ್ಫ್ರಾಸ್ಟ್ರಕ್ಚರ್ ಇದೆ, ಕ್ಲಾಸ್ ರೂಮ್ಸ್ ವಿತ್ ಮಾಡರ್ನ್ ಟೀಚಿಂಗ್ ಏಡ್ಸ್, ಈ ತರದೆಲ್ಲ ಫೆಸಿಲಿಟೀಸ್ ಇದೆ. ಒಳ್ಳೆ ಒಂದು 43 ಎಕರೆನಲ್ಲಿ ಇರೋ ಅಂತ ಒಂದು ಉತ್ತಮವಾದ ಕಾಲೇಜ್ ಇದು. ಹಾಸ್ಟೆಲ್ಸ್ ಫೆಸಿಲಿಟೀಸ್ ಪ್ರತಿಯೊಂದೂ ಇದೆ. ಇದಕ್ಕೆ ನಾವು ಸೇರ್ಬೇಕಂತಂದ್ರೆ ಏನೆಲ್ಲ ಎಲಿಜಿಬಿಲಿಟಿ ಇರಬೇಕು ಅಂದ್ರೆ PUC PCM ಓದಿರ್ಬೇಕು, ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್, ಅದರಲ್ಲಿ 50% ಅಗ್ರಿಗೇಟ್ ಮಾರ್ಕ್ಸ್ ಇರಬೇಕು. ಏಜ್ ಲಿಮಿಟ್ ಬಂದು 17 to 25 ಇಯರ್ಸ್ ಒಳಗಡೆ ಇರೋರು ಇದಕ್ಕೆ ಜಾಯಿನ್ ಆಗ್ಬೋದು. ಅಡ್ಮಿಷನ್ ಪ್ರೋಸೆಸ್ ಎಲ್ಲ ಯಾವ ತರ ಇದೆ ಅಂತಂದ್ರೆ ನಾನು ಹೇಳ್ದಂಗೆ JE ಮೈನ್ಸ್ ನ ಬರ್ದಿರ್ಬೇಕು. ಆ ಸ್ಕೋರ್ನ ಆನ್ಲೈನ್ ಅಪ್ಲಿಕೇಶನ್ ಅಲ್ಲಿ ಹಾಕೊಂಡು ಫಿಸಿಕಲ್ ಟೆಸ್ಟ್, ಮೆಡಿಕಲ್ ಟೆಸ್ಟ್ ಇರುತ್ತೆ, ಅವೆರಡನ್ನು ಕ್ಲಿಯರ್ ಮಾಡಿದ್ರೆ ಫೈನಲ್ ಮೆರಿಟ್ ಲಿಸ್ಟ್ ನ ಅನೌನ್ಸ್ ಮಾಡ್ತಾರೆ. ಮತ್ತೆ ಈ ಫಿಸಿಕಲ್ ಟೆಸ್ಟ್ ಅಂತ ಬಂದಾಗ ಹೈಟ್ ಬಂದು 165 ಸೆಂಟಿಮೀಟರ್ ಮಿನಿಮಮ್ ಇರಬೇಕು, ಚೆಸ್ಟ್ 81 ಟು ಎಕ್ಸ್ಪ್ಯಾಂಡ್ ಮಾಡಿದಾಗ 86 ಆಗಬೇಕು, ವೆಯ್ಟ್ 50 kg ಮಿನಿಮಮ್, ಅಂದ್ರೆ 50ಗಿಂತ ಜಾಸ್ತಿ ಇರಬೇಕು, ವಿಜುವಲ್ ಬೆಟರ್ ಐ 6/6 ಇರಬೇಕು ವಿತೌಟ್ ಏಡ್, ಕಲರ್ ವಿಷನ್ ನೋ ಕಲರ್ ಇದಿರಬೇಕು,
ಅದೇ ರೀತಿ ಫೀಮೇಲ್ಗಾದರೆ ಸ್ವಲ್ಪ ಕಮ್ಮಿ ಇರುತ್ತೆ. ಹೈಟ್ ಬಂದು 157, ಚೆಸ್ಟ್ 81 to 86 ಎಕ್ಸ್ಪೆನ್ಷನ್ ಮಾಡಿದಾಗ ಮಿನಿಮಮ್ 46 kg ಗರ್ಲ್ಸ್ಗೆ ಇರಲೇಬೇಕು. ಬೆಟರ್ ಐ 6/6 ವಿತೌಟ್ ಏಡ್, ಕಲರ್ ವಿಷನ್, ನೋ ಕಲರ್ ಬ್ಲೈಂಡ್ನೆಸ್ ಇರಬೇಕು. ಇಷ್ಟು ಫಿಸಿಕಲ್ ಫಿಟ್ನೆಸ್ ಇರಬೇಕಾಗುತ್ತೆ. ಡಾಕ್ಯುಮೆಂಟ್ಸ್ ಎಲ್ಲ ಏನೇನು ಬೇಕಾಗುತ್ತೆ ಅಂದರೆ ಜೈ ಮೈನ್ ಸ್ಕೋರ್ ಬೇಕಾಗುತ್ತೆ, 10th ಮಾರ್ಕ್ಸ್ ಕಾರ್ಡು, 12th ಮಾರ್ಕ್ಸ್ ಕಾರ್ಡು, ಕಾಲೇಜಲ್ಲಿ ಬಂದಿರೋಂಥ ಸರ್ಟಿಫಿಕೇಟ್ ಅಂದರೆ ಏನೇನಿರುತ್ತೆ ನಿಮ್ಮ ಟಿ ಸಿ ಇರ್ಬೋದು, ಸ್ಟಡಿ ಸರ್ಟಿಫಿಕೇಟು, ಈ ಥರದ್ದೆಲ್ಲ ಬೇಕಾಗುತ್ತೆ. ಮತ್ತು ಐ ಡಿ ಪ್ರೂಫ್ ಇರಬೇಕಾಗುತ್ತೆ. ಆಮೇಲೆ ಡೊಮೆಸಲ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇದ್ದರೆ ಕ್ಯಾಸ್ಟ್ ಆ ಥರದ್ದೆಲ್ಲ, ಮೈಗ್ರೇಷನ್ ಸರ್ಟಿಫಿಕೇಟು, EWS ಇದ್ದರೆ EWS, ಪಾಸ್ಪೋರ್ಟ್ ಸೈಜ್ ಫೋಟೋ, ಆಧಾರ್ ಕಾರ್ಡು, ಸಿಗ್ನೇಚರ್ ಫೋಟೋ, ಈ ಥರದ್ದೆಲ್ಲ ಡಾಕ್ಯುಮೆಂಟ್ಸು ಬೇಕಾಗುತ್ತೆ. ರಿಸರ್ವೇಷನ್ಸಿಗೆ ಬಂದಾಗ ಜನರಲ್ಲು EWS ಅವ್ರಿಗೆ 10% ಇರುತ್ತೆ, SC ಅವ್ರಿಗೆ 15%, ST ಅವ್ರಿಗೆ 7.5%, OBC ಅವ್ರಿಗೆ 27%, ಪರ್ಸನಲ್ ವಿತ್ ಡಿಸಬಿಲಿಟಿ ಇರೋರಿಗೆ 5%. ಟೋಟಲ್ ಸೀಟ್ಸು ನಾನು ಹೇಳ್ದಂಗೆ 60 ಇರ್ತದೆ. ಫೀಸ್ ಅಂತ ಬಂದಾಗ ನೋಡಿ, ಇದು ಇಂಪಾರ್ಟೆಂಟ್. ಫೀಸ್ ಅಂತ ಬಂದಾಗ ಬರೀ 15,000 ರೂಪಾಯಿ ಅಷ್ಟೇ ಫೀಸ್. ಒಂದು ವರ್ಷಕ್ಕೆ ಫೀಸ್ ಬಂದು 15,000 ರೂಪಾಯಿ ಇರುತ್ತೆ. ಇನ್ನು ನಿಮ್ಮದು ಹಾಸ್ಟೆಲ್ಲು ಅದು ಅದ್ರದ್ದೆಲ್ಲ ಕಟ್ಟಿದ್ರೆ ಒಂದು ವರ್ಷಕ್ಕೆ 42,000ದಲ್ಲಿ ಒಂದು ವರ್ಷದ್ದು ನಿಮ್ಮದು ಕೋರ್ಸೇ ಕಂಪ್ಲೀಟ್ ಆಗುತ್ತೆ. ಇದು 4 ವರ್ಷಕ್ಕೆ ಕನ್ವರ್ಟ್ ಮಾಡ್ಕೊಳ್ಳಿ ಅಷ್ಟೇ. ಅಂದರೆ ಕಾಲೇಜ್ ಫೀಸ್ ಬಂದು ಬರೀ 15,000 ರೂಪಾಯಿ ಇರುತ್ತೆ. ಟೋಟಲ್ ಹಾಸ್ಟೆಲ್ ಗೀಸ್ಟೆಲ್ ಎಲ್ಲ ಸೇರಿದ್ರೆ 42,000 ಅಂತ ಹೇಳ್ತಾರೆ. ಇದ್ರದ್ದು ಪ್ಲೇಸ್ಮೆಂಟ್ ಅಂತ ಬಂದಾಗ 100% ಜಾಬ್ ಪ್ಲೇಸ್ಮೆಂಟ್, ಅಂದರೆ ಇಲ್ಲಿ ಓದಿರೋ ವಿದ್ಯಾರ್ಥಿಗಳು ಎಲ್ಲರಿಗೂ ಕೆಲಸ ಸಿಗ್ತಾ ಇದೆ. ಹೈಯೆಸ್ಟ್ ಪ್ಯಾಕೇಜ್ ಬಂದು 24 lakhsಗೆ ONGC ಅವರು ಲಾಸ್ಟ್ ಇಯರಲ್ಲಿ ಪಿಕ್ ಮಾಡಿದ್ದಾರೆ. ಅದೇ ರೀತಿ ಆವರೇಜ್ ಪ್ಯಾಕೇಜ್ ಅಂತ ಬಂದರೆ 14 to 15 lakhs per annum ಅಂತ ಹೇಳ್ತಾರೆ. ಕನ್ಸಿಸ್ಟೆನ್ಸಿ ಐ ವಿತ್ ನಿಯರ್ಲಿ ಆಲ್ ಸ್ಟೂಡೆಂಟ್ಸ್ ಸೆಕ್ಯೂರಿಂಗ್ ಪೊಸಿಷನ್ಸ್, ಅಂದರೆ 100% ಪ್ಲೇಸ್ಮೆಂಟ್ ಆಗೋ ಅಂತ ಒಂದು ಒಳ್ಳೆ ಕೋರ್ಸ್. ಹೈಯೆಸ್ಟ್ ಪ್ಯಾಕೇಜೇ ಬಂದು 24 lakhs ಸ್ಟಾರ್ಟಿಂಗೇ ಸಿಗ್ತಾ ಇದೆ ONGCಲಿ. ಅವರೇಜ್ ಅಂದ್ರೂ 14-15 lakhs. ನೋಡಿ, ಫೀಸು ತುಂಬ ಕಮ್ಮಿ, ಬರೀ 15,000 ರೂಪಾಯಿ ಇದೆ. ಮತ್ತು ಇದರ ಇಂಪಾರ್ಟೆಂಟ್ ಡೇಟ್ಸ್ ಅಂತ ಬಂದಾಗ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಬಂದು ಜೂನಲ್ಲಿ ನೀವು ಇದನ್ನ ಅಪ್ಲೈ ಮಾಡಬೇಕಾಗುತ್ತೆ. ಅಪ್ಲಿಕೇಶನ್ ಕ್ಲೋಸು ಜುಲೈಯಲ್ಲಿ, ಮೆರಿಟ್ ಲೀಸ್ಟ್ ಅದೆಲ್ಲ ಲಾಸ್ಟ್ ವೀಕ್ ಆಫ್ ಜುಲೈಯಲ್ಲಿ ಬಿಡ್ತಾರೆ. ರಿಜಿಸ್ಟ್ರೇಷನ್ ಫೀಸ್ ಬಂದು 500 ರೂಪಾಯಿ ಇರ್ತದೆ ಅಷ್ಟೇ. ಕ್ಯಾರಿಯರ್ ಅಪರ್ಚುನಿಟೀಸ್ ಬಂದಾಗ ತುಂಬ ಕಂಪ್ನೀಸ್, ಯಾಕೆಂದರೆ ಮ್ಯಾಕ್ಸಿಮಮ್ ಎಲ್ಲ ಏನು ಕಂಪ್ನೀಸ್ ಇದ್ದಾವೆ ಅವ್ರಿಗೆಲ್ಲ ಈ ಫೈರ್ ಆ್ಯಂಡ್ ಸೇಫ್ಟಿ ಡಿವೈಸರು ಕಂಪಲ್ಸರಿ ಮಾಡಿದೆ ಗೌರ್ಮೆಂಟು. ಒಬ್ರನ್ನ ಅಲ್ಲಿ ಜಾಬ್ ಅಪಾಯಿಂಟ್ ಅವ್ರು ಇರಲೇಬೇಕು ಪ್ರಿಕಾಷನ್ಸ್ ತಗೊಳಕ್ಕೆ. ಅದೇ ರೀತಿ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸಲ್ಲಿ PSUನಲ್ಲೂ ಜಾಯ್ನ್ ಆಗ್ಬೋದು. ONGC, IOCL, NRL, SAIL, ರಿಲಯನ್ಸು, DLF, IGL, ನಯಾರಾ ಎನರ್ಜಿ, MNGL, ಗೈಲು, ಈ ಥರದ್ದು ಎಲ್ಲ PSQಸಲ್ಲೂ ನೀವು ಜಾಯ್ನ್ ಆಗ್ಬೋದು. ಮಲ್ಟಿನ್ಯಾಷನಲ್ ಕಾರ್ಪೊರೇಷನ್ಸ್ MNCನಲ್ಲೂ, ಗೌರ್ಮೆಂಟ್ ಫೈರ್ ಸರ್ವಿಸಲ್ಲೂ ಅಪಾಯಿಂಟ್ ಆಗುತ್ತೆ. ಆಯಿಲ್ ಆ್ಯಂಡ್ ಗ್ಯಾಸ್ ಇಂಡಸ್ಟ್ರಿನಲ್ಲಿ ಆಗುತ್ತೆ. ಕೆಮಿಕಲ್ ಆ್ಯಂಡ್ ಪ್ರೋಸೆಸ್ ಇಂಡಸ್ಟ್ರೀಸ್, ತುಂಬ ಕಡೆ ಜಾಬ್ ಪ್ಲೇಸ್ಮೆಂಟ್ ಇದೆ. ಹೇಳ್ತಾರಲ್ಲ 100% ಜಾಬ್ ಪ್ಲೇಸ್ಮೆಂಟ್ ಆಗೋಂಥ ಒಂದು ಉತ್ತಮವಾದ ಕೋರ್ಸು. ಇದ್ರ ಕಟ್ ಆಫ್ ಅಂತ ಬಂದಾಗ ನೀವು ನಿಮಗೆ JEE ಮೇನ್ಸಲ್ಲಿ 1.5 ಲಕ್ಷ ಇಲ್ಲ ಅದಕ್ಕಿಂತ ಹೆಚ್ಚಿದ್ರೂ ಇಲ್ಲಿ ಸಿಗೋ ಅಂತ ಇದೆ. ಕ್ಯಾಟಗರಿ ವೈಸ್ ಅಂತ ಹೋದಾಗ ಈಗ ಜನರಲ್ನವ್ರಿಗೆ 1,37,000 ಚಿಲ್ಲರೆ, ಅಂದರೆ 1.5 ಹತ್ತತ್ರ ಹೋಗಿದ್ರು ಇಲ್ಲಿ ಸಿಗೋ ಅಂಥ ಅವಕಾಶ ಇದೆ. EWS ಅವ್ರಿಗೆ 1,70,000 ಇದೆ. OBC ಅವ್ರಿಗೆ 1.80, SC ST ಅವ್ರಿಗೆಲ್ಲ 3 ರಿಂದ 5 ಲಕ್ಷದವರೆಗೂ ಹೋದ್ರೂ ಸಿಗೋ ಅಂಥ ಒಂದು ಅವಕಾಶ ಇರೋವಂಥದ್ದು ಒಂದು ಉತ್ತಮವಾದ ಕೋರ್ಸು. ಮತ್ತು ಕಾಲೇಜು 100% ಪ್ಲೇಸ್ಮೆಂಟ್ ಕೊಡುವಂಥದ್ದು. NFSC, ನ್ಯಾಷನಲ್ ಫೈರ್ ಸರ್ವಿಸ್ ಕಾಲೇಜ್, ಗೌರ್ಮೆಂಟ್ ಆಫ್ ಇಂಡಿಯಾದವ್ರು ನಡೆಸ್ತಾ ಇರೋಂಥದ್ದು. ಫೀಸು ಬರೀ 15,000 ರೂಪಾಯಿ ಇದೆ. ನಿಮಗೆ 100% ಪ್ಲೇಸ್ಮೆಂಟು. ಹೈಯೆಸ್ಟ್ ಪ್ಯಾಕೇಜ್ ಬಂದು 24 lakhs, ಮಿನಿಮಮ್ ಪ್ಯಾಕೇಜ್ ಅಂದ್ರೂ 14 to 15 lakhs ಇದೆ. ತುಂಬ ಹಳೆ ಕಾಲೇಜು, ಗೌರ್ಮೆಂಟ್, ಸೆಂಟ್ರಲ್ ಆಫ್ ಗೌರ್ಮೆಂಟ್ ಅವ್ರು ನಡೆಸ್ತಾ ಇರೋ ಅಂಥದ್ದು. ಒಂದು 43 acres ಅಲ್ಲಿ ತುಂಬ ವಿಸ್ತಾರವಾಗಿ ಎಲ್ಲ ಈ ಕೋರ್ಸ್ ಬಗ್ಗೆ ಟ್ರೈನಿಂಗ್ ಕೊಡ್ತಾರೆ. ಬರೀ 60 ಸೀಟ್, ಆಲ್ ಓವರ್ ಇಂಡಿಯಾ ಬರೀ 60 ಸೀಟ್ಸ್ ಇರುತ್ತೆ. ನೀವು JEE ಸ್ಕೋರ್ ಮೇಲೆ ಇದಕ್ಕೆ ಅಪ್ಲೈ ಮಾಡಿದ್ರೆ 100% ಪ್ಲೇಸ್ ಅಡ್ಮಿಟ್ ಆಗೋವಂಥ ಅವಕಾಶನೂ ಇರ್ತದೆ. ಏಷ್ಯಾದಲ್ಲೇ ಒಂದು ಉತ್ತಮವಾದ ಕಾಲೇಜ್ ಅಂತಲೂ ಹೇಳ್ತಾರೆ. ಒಳ್ಳೆ ಫೆಸಿಲಿಟೀಸ್ ಇದೆ. ಯಾರೆಲ್ಲ ಇಂಟ್ರೆಸ್ಟ್ ಇದೆ ಅವರು ಜಾಯ್ನ್ ಆಗ್ಬೋದು. JEE ಮೇನ್ಸ್ ಎಕ್ಸಾಮ್ ಬರೆದಿರಬೇಕು. PUನಲ್ಲಿ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸ್ ಓದಿರಬೇಕು. ಅಗ್ರಿಗೇಟು 50% ಮಾರ್ಕ್ಸ್ ಇರಬೇಕು. ಫಿಸಿಕಲ್ ಫಿಟ್ನೆಸ್ ಒಂದಿರುತ್ತೆ, ಅದನ್ನು ನೋಡಿಕೊಂಡು ನೀವು ಜಾಯ್ನ್ ಆಗ್ಬೋದು. ಗರ್ಲ್ಸು ಸಹ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು.
ಫೀಸ್ ಬಂದು ಬರೀ 15,000 ಇದೆ. ಎಲ್ಲ ಎಂಟೈರ್ ಹಾಸ್ಟೆಲ್ ಮತ್ತೆ ಮೆಸ್ ಫೀಸ್ ಎಲ್ಲ ಸೇರಿದ್ರೆ 42,000 ಒಂದು ವರ್ಷಕ್ಕೆ ಆಗುತ್ತಷ್ಟೇ. ತುಂಬಾ ಒಂದು ಚೀಪ್, ಅಂದ್ರೆ ಕಮ್ಮಿ ಫೀಸಲ್ಲಿ ಓದ್ಕೋಬಹುದು ಮತ್ತೆ 100% ಪ್ಲೇಸ್ಮೆಂಟ್ ತೋರಿಸೋ ಅಂತ ಒಂದು ಉತ್ತಮವಾದ ಕಾಲೇಜ್ ಅಂತ ನಾನಾದ್ರೂ ಬಯಸ್ತೀನಿ. ಯಾರೆಲ್ಲ ಇಂಟ್ರೆಸ್ಟ್ ಇದೆ, ಜೂನಲ್ಲಿ ಕಾಲ್ಫರ್ ಆಗುತ್ತೆ, ನೋಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಒಂದು ಜೂನು ಮತ್ತೆ ಜುಲೈಯಲ್ಲಿ ನೋಡಿಕೊಂಡು ಇದಕ್ಕೆ ಅಪ್ಲೈ ಮಾಡಿ. ರಿಜಿಸ್ಟ್ರೇಷನ್ ಫೀಸ್ ಬರೀ 500 ರುಪೀಸ್ ಇದೆ, ಆಯ್ತಾ. ಒಂದು ಉತ್ತಮವಾದ ಕಾಲೇಜ್ ಬಗ್ಗೆ ಇದು ಮಾಹಿತಿ ಆಗಿದೆ. ಯಾರೆಲ್ಲ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದೊಂದು ಎಜುಕೇಷನಲ್ ಚಾನಲ್ಲು, ಮುಂದೆ ಎಜುಕೇಷನಲ್ ಮಾಹಿತಿ ಬಗ್ಗೆ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಥ್ಯಾಂಕ್ ಯು.